ಜಿಲ್ಲೆಯಲ್ಲಿ ಪೆಟ್ರೋಲ್ಗಾಗಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡಿದ್ವಿ. ಬಂಕ್ಗಳಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಆದರೆ ಯಾವುದೇ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಡೀಸೆಲ್ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಅಗತ್ಯ ಇದ್ದಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸಿಕೊಳ್ಳಿ. ವದಂತಿಗಳಿಗೆ ಕಿವಿಗೊಟ್ಟು ಬಂಕ್ಗಳಿಗೆ ಮುಗಿ ಬೀಳೋದು ಬೇಡ ಅಂತ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹಬ್ಬುತ್ತಾ ಇದ್ದು ಅದರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ LPG ಹಾಗೂ ಡೀಸೆಲ್ ಮತ್ತೆ ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪ್ಪು ಮಾಹಿತಿ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇವುಗಳಿಗೆ ತಾವು ಕಿವಿ ಕೊಡಬಾರದು ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ನಮ್ಮಲ್ಲಿ ದಾಸ್ತಾನು ಲಭ್ಯ ಇದೆ. ಸುಮಾರು 4 ರಿಂದ 5 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿ ಲಭ್ಯ ಇದೆ. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60 ರಿಂದ 65 KL ಡೀಸೆಲ್ ಮತ್ತು ಪೆಟ್ರೋಲ್ ಸೇಲ್ಸ್ ಆಗ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಪ್ಪು ಮಾಹಿತಿ ಹರಡಿಬಿಟ್ಟು ಡೀಸೆಲ್ ಮತ್ತೆ ಪೆಟ್ರೋಲ್ದು ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಮಾಹಿತಿ ಪಬ್ಲಿಕ್ ಅಲ್ಲಿ ತಿಳಿದು ಬಂದಿರೋದ್ರಿಂದ ಸುಮಾರು 100 ರಿಂದ 110 KL ನಮ್ಮಲ್ಲಿ ಸೇಲ್ಸ್ ಆಗ್ತಾ ಇದೆ. ಯಾರು ಕೂಡ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.